ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಕ್ಸೆಲ್ ಟ್ರೆಂಡ್ ಪಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕಾಶಿನಾಥ್ ಮಾತಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವೇನಾದ್ರೂ ಜೂನ್ 4ನೇ ತಾರೀಕು ಮೋದಿ ಗೌರ್ಮೆಂಟ್ ಮತ್ತೆ ಅಧಿಕಾರಕ್ಕೆ ಬಂದ್ರೆ ನಾನು ಯಾವ ಯಾವ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡಬಹುದು ಅಂತ ನೀವೇನಾದ್ರೂ ಹುಡುಕ್ತಾ ಇದ್ರೆ ನಿಮ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, CLSA ಅನ್ನೋ ಒಂದು ಇಂಟರ್ನ್ಯಾಷನಲ್ ಬ್ರೋಕಿಂಗ್ ಹೌಸ್ ಇವತ್ತು ಮೋದಿ ಸ್ಟಾಕ್ಸ್ ಅಂತಾನೆ 54 ಸ್ಟಾಕ್ಸ್ ನ ಐಡೆಂಟಿಫೈ ಮಾಡಿದೆ. ಅದರಲ್ಲಿ ಯಾವ್ಯಾವ ಸ್ಟಾಕ್ಸ್ ಇದೆ ಅಂತಂದ್ರೆ, ಯಾವ್ಯಾವ ಸೆಕ್ಟರ್ಸ್ ಇದೆ ಅಂತಂದ್ರೆ, PSU ಸೆಕ್ಟರು, ನೆಕ್ಸ್ಟ್ ಬ್ಯಾಂಕಿಂಗ್ ಸೆಕ್ಟರು, ನೆಕ್ಸ್ಟ್ ಫೈನಾನ್ಸ್ ಸೆಕ್ಟರು, ನೆಕ್ಸ್ಟ್ ಆಯಿಲ್ ಅಂಡ್ ಗ್ಯಾಸ್ ಸೆಕ್ಟರು, ಮತ್ತೆ ಕನ್ಸಂಪ್ಷನ್ ಸೆಕ್ಟರು, ಟೆಲಿಕಾಂ ಸೆಕ್ಟರು, ಆಟೋ ಸೆಕ್ಟರು, ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರು, ಈ ಎಲ್ಲಾ ಸೆಕ್ಟರ್ಸು ಇದೆ ಅಂತ ಹೇಳಿದ್ದಾರೆ. ಅದರಲ್ಲಿ ಮೇಜರ್ ಆಗಿ 50% ಆಫ್ ದ ಸ್ಟಾಕ್ಸ್ ಅಂದ್ರೆ 27 ಸ್ಟಾಕ್ಸ್ ಪಬ್ಲಿಕ್ ಸೆಕ್ಟರ್ PSU ಸೆಕ್ಟರ್ ಅಲ್ಲೇ ಇದೆ ಅಂತ ಹೇಳಿದ್ದಾರೆ. ಈ PSU ಸೆಕ್ಟರ್ ಅಲ್ಲಿ ಯಾವ್ದಾದ್ ಬರುತ್ತೆ ಅಂತಂದ್ರೆ NTPC, NHPC, PFC. ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ HDFC ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಇಂಡಸ್ ಇಂಡ್ ಬ್ಯಾಂಕ್ ಮತ್ತೆ ICICI ಬ್ಯಾಂಕ್. ಆಯಿಲ್ ಅಂಡ್ ಗ್ಯಾಸ್ ಸೆಕ್ಟರ್ ಅಲ್ಲಿ ONGC, MGL ಮತ್ತೆ IGL. ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ ಅಲ್ಲಿ L&T ಮತ್ತೆ ಅಲ್ಟ್ರಾಟೆಕ್ ಸಿಮೆಂಟ್. ಫೈನಾನ್ಸ್ ಸೆಕ್ಟರ್ ಅಲ್ಲಿ ಮ್ಯಾಕ್ಸ್ ಫೈನಾನ್ಷಿಯಲ್ಸ್ ಮತ್ತೆ ಬಜಾಜ್ ಫೈನಾನ್ಸ್. ಕನ್ಸಂಪ್ಷನ್ ಸೆಕ್ಟರ್ ಅಲ್ಲಿ ಝೊಮ್ಯಾಟೊ ಮತ್ತೆ ಡಿಮಾರ್ಟ್. ಟೆಲಿಕಾಂ ಸೆಕ್ಟರ್ ಅಲ್ಲಿ ಭಾರತಿ ಏರ್ಟೆಲ್, ಇಂಡಸ್ ಟವರ್, ರಿಲಯನ್ಸ್. ಆಟೋ ಸೆಕ್ಟರ್ ಅಲ್ಲಿ ಅಶೋಕ್ ಲೈಲ್ಯಾಂಡ್ ಅಂತ ಹೇಳಿದ್ದಾರೆ. ಸೊ ಈ ಇನ್ಫಾರ್ಮೇಶನ್ ನನಗೆ ಗೂಗಲ್ ಅಲ್ಲೇ ಸಿಗ್ತಾ ಇತ್ತು ಅಥವಾ ಬೇರೆ ಯೂಟ್ಯೂಬ್ ಚಾನಲ್ ಅಲ್ಲೂ ಸಿಗ್ತಾ ಇತ್ತು. ನನ್ನ ಚಾನಲ್ ನೋಡೋದ್ರಿಂದ ನಿಮ್ಗೆ ಏನು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ, ನೋಡಿ, ಈ 54 ಕಂಪನೀಸ್ನ ಯಾವುದೋ ಒಂದು ದೊಡ್ಡ ರಿಸರ್ಚ್ ಹೌಸ್ ಐಡೆಂಟಿಫೈ ಮಾಡಿ ನೆಕ್ಸ್ಟ್ ಮೋದಿ ಗೌರ್ಮೆಂಟೇ ಪವರ್ಗೆ ಬಂತು ಅಂತಂದ್ರೆ ಪಾಲಿಸೀಸ್ ಏನಿದೆ ಇದು ಈ ಕಂಪನೀಸ್ಗೆ ಮೇಜರ್ ಆಗಿ ಬೆನಿಫಿಟ್ಸ್ ಆಗತ್ತೆ ಅಂತ ಅವರು ಹೇಳಿದ್ದಾರೆ. ಸೊ ಬ್ಯಾಂಕಿಂಗ್ ಸೆಕ್ಟರ್ ಏನಿದೆ ಇದು ಸೆಕೆಂಡ್ ಹಾಫ್ ಆಫ್ ದ ಫಿಸ್ಕಲ್ ಇಯರ್ ಅಲ್ಲಿ ರಿಸ್ಕ್ ರಿವಾರ್ಡ್ ರೇಷಿಯೋನಲ್ಲಿ ಅವ್ರಿಗೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ ಅಂತಾನು ಹೇಳಿದ್ದಾರೆ. ಆದ್ರೆ ಈ 54 ಕಂಪ್ನಿಗೆ ನಾನು ಯಾವುದೋ ಒಂದು ಬ್ರೋಕಿಂಗ್ ಫರ್ಮು ಹೇಳಿದೆ ಅಂತ ನಾನು ಡೈರೆಕ್ಟ್ ಆಗಿ ಇನ್ವೆಸ್ಟ್ಮೆಂಟ್ ನ ಮಾಡಕ್ಕಾಗಲ್ಲ. ಸೊ ನನ್ನ ಹತ್ರ ಒಂದು ಎಕ್ಸ್ಟ್ರಾ ಸ್ಕಿಲ್ ಇತ್ತು ಅಂತಂದ್ರೆ ನಾನು ಆ 54 ಕಂಪ್ನಿನ ಮತ್ತೆ ಫಿಲ್ಟರ್ ಮಾಡಿಕೊಂಡು ಅದರಲ್ಲಿ ಒಂದು 30, 35, 40 ಕಂಪ್ನಿನಲ್ಲಿ ಯಾವುದು ಇನ್ನ ಫಾಸ್ಟ್ ಆಗಿ ಮೇಲಕ್ಕೆ ಹೋಗುತ್ತೆ ಅಂತ ಕಂಪ್ನೀಸ್ಗೆ ನಾನು ನನ್ನ ಮೀಡಿಯಂ ಟರ್ಮ್ ಇನ್ವೆಸ್ಟ್ಮೆಂಟು ಮತ್ತೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸು ಮತ್ತೆ ಸ್ವಿಂಗ್ ಟ್ರೇಡಿಂಗ್ ನ ಮಾಡಿದ್ರೆ ಇನ್ನೂ ಫಾಸ್ಟ್ ಆಗಿ ನನ್ನ ಕ್ಯಾಪಿಟಲ್ಲು ಬೆಳೆಯುತ್ತೆ. ಸೊ ಅದಕ್ಕೆ ನಾವು ಯೂಸ್ ಮಾಡುವಂಥದ್ದು ಏನು ಅಂತಂದ್ರೆ ನಿಮ್ಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ. ನಾನು ನನ್ನ ಫೇವ್ರೆಟ್ ಇಂಡಿಕೇಟರ್, ಟೆಕ್ನಿಕಲ್ ಇಂಡಿಕೇಟರ್, RSI ಮತ್ತೆ ಬೋಲಿಂಜರ್ ಬ್ಯಾಂಡ್ಸ್ ಕಾಂಬಿನೇಷನ್ ಅಲ್ಲಿ ಇದೇ ಸ್ಟಾಕ್ಸ್ ಅಲ್ಲಿ ನಾವು ಸರ್ಚ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ನಮ್ಗೆ ಇನ್ನ ಫಾಸ್ಟ್ ಆಗಿ ಯಾವ್ದು ಹೋಗುತ್ತೆ ಆ ಕಂಪ್ನೀಸ್ ಮೇಲೆ ನಾವು ನೆಕ್ಸ್ಟ್ 6 ಮಂತ್ಸ್ ಕಾನ್ಸಂಟ್ರೇಷನ್ ನ ಮಾಡ್ಬೋದು. ಹಾಗಾದ್ರೆ ಬನ್ನಿ ನೋಡೋಣ ಯಾವ್ಯಾವ ಸ್ಟಾಕ್ಸ್ ಈಗ ಆಸ್ ಆಫ್ ನೌ RSI ಎಬೋ 60 ಇದೆ. ಪ್ಲಸ್ ನಾವು ಅದರಲ್ಲಿ ನೆಕ್ಸ್ಟ್ ಜೂನ್ 4ನೇ ತಾರೀಕು ಆದ್ಮೇಲೆ ಮೋದಿ ಗೌರ್ಮೆಂಟೇ ಬಂತು ಅಂತಂದ್ರೆ ನಾವು ನಮ್ಮ ಮೀಡಿಯಂ ಟರ್ಮ್ ಟ್ರೇಡ್ಸ್ ಮತ್ತೆ ಶಾರ್ಟ್ ಟರ್ಮ್ ಟ್ರೇಡ್ಸ್ ಮತ್ತೆ ಸ್ವಿಂಗ್ ಟ್ರೇಡ್ಸ್ ನ ಇದೇ ಸ್ಟಾಕ್ಸ್ ಅಲ್ಲಿ ತಗೊಂಡ್ರೆ ನಮ್ಗೆ ಫಾಸ್ಟ್ ಆಗಿ ಇನ್ನ ರಿಸಲ್ಟ್ಸ್ ಸಿಗುತ್ತೆ ಅಂತ. ಸೊ ಹಾಗಾದ್ರೆ ಬನ್ನಿ ನೋಡೋಣ ಯಾವ್ದಾದ್ರು RSI ಎಬೋ 60 ಇದೆ ಅಂತ. ಅಗೇನ್ ನಾನು tradingview.com ಅವ್ರು ಹೇಳಿರೋ ಪ್ರಕಾರ ನೋಡಿ, NTPC ಎಬೋ 60 ಇದೆ, ಹಾಗಾಗಿನೇ ಇದು ರ್ಯಾಲಿನೂ ಆಗ್ತಾ ಇದೆ. ಅವ್ರು ಇನ್ನೂ ಒಂದು ಮಾತು ಹೇಳಿದ್ದಾರೆ, ಲಾಸ್ಟ್ 6 to 8 ಮಂತ್ಸ್ ಅಲ್ಲಿ ಯಾವ್ಯಾವ ಸ್ಟಾಕ್ಸ್ ಮೇಲಕ್ಕೆ ಹೋಗಿದೆ ಅದು ಮೋದಿ ಸ್ಟಾಕ್ಸ್ ಅಂತ ಇವರು ಏನ್ ಐಡೆಂಟಿಫೈ ಮಾಡಿದ್ದಾರೆ ಅದರ ಏನ್ ಹೇಳ್ತೀವಿ ಪರ್ಸೆಂಟೇಜು ಇನ್ನೂ ಜಾಸ್ತಿ ಇದೆ. ಸೊ ಹಾಗಾಗಿ NTPC ನೋಡಿ ಲಾಸ್ಟ್ 7 to 8 ಮಂತ್ಸ್ ಅಲ್ಲಿ ರ್ಯಾಲಿ ಆಗಿದೆ.
ಈಗ NTPC ಎಬೋ 60 ಇರೋದ್ರಿಂದ ನೆಕ್ಸ್ಟ್ ನಾವೇನ್ ಮಾಡ್ತೀವಿ ಅಂತಂದ್ರೆ 4ನೇ ತಾರೀಕು ಆದ್ಮೇಲೆ ಮೋದಿ ಗೌರ್ಮೆಂಟ್ ಬಂತು ಅಂತಂದ್ರೆ ನೆಕ್ಸ್ಟ್ ನಮ್ಮ ಮೀಡಿಯಂ ಟರ್ಮ್ ಪ್ರೋಸೆಸ್ ಅಲ್ಲಿ ಇದು ಸಿಕ್ತು ಅಂತಂದ್ರೆ NTPC ನ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತೀವಿ. ಇಲ್ಲ ಶಾರ್ಟ್ ಟರ್ಮ್ ಪ್ರೋಸೆಸ್ ಅಲ್ಲಿ ಬಂತು ಅಂದ್ರೆ NTPC ನ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತೀವಿ. ಮತ್ತೆ ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ಬಂತು ಅಂದ್ರೂ NTPC ಅನ್ನೋ ಸ್ಟಾಕ್ ಏನಿದೆ ಇದನ್ನ ನಾವು ಬಿಡೋದಿಲ್ಲ. ನೆಕ್ಸ್ಟ್ NHPC ನೋಡಿ, ಇದನ್ನು ಎಬೋ 60 RSI ಇದೆ ಮತ್ತೆ ಬೊಲಿಂಜರ್ ಬ್ಯಾಂಡ್ಸ್ ಮೇಲೆ ಇದೆ, ಸೊ ಸ್ಟ್ರಾಂಗ್ ಇದೆ. ಸೊ ಹಾಗಾಗಿ ನೆಕ್ಸ್ಟ್ ನಾವು ನಮ್ಮ ಶಾರ್ಟ್ ಟರ್ಮ್ ಟ್ರೇಡ್ಸ್, ಮೀಡಿಯಂ ಟರ್ಮ್ ಟ್ರೇಡ್ಸ್ ಮತ್ತೆ ಸ್ವಿಂಗ್ ಟ್ರೇಡ್ಸ್ ಏನೇ ಬಂದ್ರು ಇದರಲ್ಲಿ ಜಾಸ್ತಿ ನಾವು ಕಾನ್ಸಂಟ್ರೇಷನ್ ಮಾಡಿ ಪಿಕ್ ಮಾಡ್ತೀವಿ. ನೆಕ್ಸ್ಟ್ PFC ಕೂಡ ಎಬೋ 60 ಇದೆ ಮತ್ತೆ ಸ್ಟ್ರಾಂಗ್ ಆಗಿದೆ. ನೆಕ್ಸ್ಟ್ ನೋಡಿ, ಇಲ್ಲಿ ಮೇಜರ್ ಆಗಿ HDFC ಬ್ಯಾಂಕ್ ಅವರು ಮೆನ್ಷನ್ ಮಾಡಿದ್ದಾರೆ, ಆದ್ರೆ HDFC ಬ್ಯಾಂಕ್ ಎಬೋ 60 ಇಲ್ಲ. ಸೊ ನಾವು HDFC ಬ್ಯಾಂಕ್ ಯಾವಾಗ ಎಬೋ 60 ಬರುತ್ತೋ ಅಲ್ಲಿವರೆಗೂ ಟ್ರೇಡ್ಸ್ ನ ತಗೊಳ್ಳೋದಕ್ಕೆ ಹೋಗಲ್ಲ. ನೋಡಿ, ಈಗ ಲಾಸ್ಟ್ 6 to 8 ಮಂತ್ಸ್ ಅಲ್ಲಿ HDFC ಬ್ಯಾಂಕ್ ಅವ್ರ ಲಿಸ್ಟ್ ಅಲ್ಲಿ ಇದ್ರೂ ಪರ್ಫಾರ್ಮೆನ್ಸ್ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತಂದ್ರೆ ಇದು ಎಬೋ 60 RSI ಇಲ್ಲ. ಸೊ ಹಾಗಾಗಿ ಇದರ ಕಡೆ ನಾವು ಈಗ ಆಸ್ ಆಫ್ ನೌ ನೋಡೋಕೆ ಹೋಗಲ್ಲ. ನೆಕ್ಸ್ಟ್ ICICI ಬ್ಯಾಂಕ್ ನೋಡಿ, ICICI ಬ್ಯಾಂಕ್ ಕೂಡ ಎಬೋ 60 ಇದೆ, ಸೊ ಹಾಗಾಗಿ ಅಪ್ ಟ್ರೆಂಡ್ ಅಲ್ಲಿ ಇದೆ. ನೆಕ್ಸ್ಟ್ ಇಂಡಸ್ಇಂಡ್ ಬ್ಯಾಂಕ್ ನೋಡಿ, ಈಗ ಇಂಡಸ್ಇಂಡ್ ಬ್ಯಾಂಕು ಡೌನ್ ಬರ್ತಾ ಇದೆ, ಬಿಲೋ 60 ಬರ್ತಾ ಇದೆ. ಸೊ ಅಗೈನ್ ಮತ್ತೆ ಎಬೋ 60 ಬಂದ್ರೆ ಜೂನ್ 4ನೇ ತಾರೀಕು ಆದ್ಮೇಲೆ ಮೋದಿ ಗೌರ್ಮೆಂಟ್ ಬಂದ್ರೆ ನಾವು ಈ ಸ್ಟಾಕ್ಸ್ ಅಲ್ಲಿ ಏನು ಆಪರ್ಚುನಿಟೀಸ್ ನೋಡ್ತೀವಿ, ಮೀಡಿಯಂ ಟರ್ಮ್, ಶಾರ್ಟ್ ಟರ್ಮ್ ಮತ್ತೆ ಸ್ವಿಂಗ್ ಟ್ರೇಡಿಂಗ್ ಆಪರ್ಚುನಿಟೀಸ್ ನ ನೋಡ್ತೀವಿ. ನೆಕ್ಸ್ಟ್ ಅವ್ರು ಹೇಳಿರೋ ತರ ಆಯಿಲ್ ಅಂಡ್ ಗ್ಯಾಸ್ ಸೆಕ್ಟರ್ ಅಲ್ಲಿ ONGC ನೋಡಿ, ONGC ಕೂಡ ಅಪ್ ಟ್ರೆಂಡ್ ಅಲ್ಲಿ ಇದೆ. ಸೊ ಈ ಸ್ಟಾಕ್ಸ್ ಕಡೆ ನಾವು ಹೆಚ್ಚಿನ ಗಮನ ಕೊಡ್ತೀವಿ. GL MGL ಈಗ ಬಿಲೋ 60 ಬರ್ತಾ ಇದೆ. ಅಗೈನ್ ಏನಾದ್ರು ಎಬೋ 60 ಬಂತು ಅಂದ್ರೆ ಮಾತ್ರ ನಾವು MGL ಕಡೆ ಗಮನ ಕೊಡ್ತೀವಿ, ಇಲ್ಲ ಅಂತಂದ್ರೆ ಕೊಡಕ್ ಹೋಗಲ್ಲ. ನೋಡಿ, IGL ನೋಡಿ, ಇಲ್ಲಿ ಪರ್ಫಾರ್ಮೆನ್ಸ್ ಇಲ್ಲ ಲಾಸ್ಟ್ 6 to 8 ಮಂತ್ಸ್ ಇಂದ. ಸೊ 6 to 8 ಮಂತ್ಸ್ ಇಂದ ಪರ್ಫಾರ್ಮೆನ್ಸ್ ಇಲ್ಲ. ಒಂದೇ ಸಲ ನಾನು ಇದನ್ನ ಡೈರೆಕ್ಟ್ ಆಗಿ ತೆಗಿಬೇಕು, ರಿಜೆಕ್ಟ್ ಮಾಡಬೇಕು ಅಂತಂದ್ರೆ ಒಂದೇ ರೂಲ್, RSI ಎಬೋ 60 ಇಲ್ಲ, ಹಾಗಾಗಿ ಇದು ಪರ್ಫಾರ್ಮೆನ್ಸ್ ಇರಲ್ಲ ಅಂತ. ಸೊ ಈಗಲೂ ಇನ್ನ ಇದು RSI ಎಬೋ 60 ಇಲ್ಲ, ಸೊ ಹಾಗಾಗಿ ನಾನು ಇದ್ರ ಕಡೆ ಆಸ್ ಆಫ್ ನೌ ಗಮನ ಕೊಡೋಕೆ ಹೋಗಲ್ಲ. ಅವ್ರ ಲಿಸ್ಟ್ ಅಲ್ಲಿ ಇರೋದು ಫೈನಾನ್ಸ್ ಸೆಕ್ಟರ್ ಅಲ್ಲಿ ಮ್ಯಾಕ್ಸ್ ಫೈನಾನ್ಷಿಯಲ್ಸ್. ಸೊ ಇದು ಕೂಡ ನೋಡಿ, RSI ಎಬೋ 60 ಇಲ್ಲ, ಸೊ ಪರ್ಫಾರ್ಮೆನ್ಸು ಇಲ್ಲ ಲಾಸ್ಟ್ 6 to 8 ಮಂತ್ಸ್ ಅಲ್ಲಿ. ಮತ್ತೆ ಈಗ್ಲೂ ನಾವು ನಾಳೆ ಜೂನ್ 4th ಆಗಿದ ತಕ್ಷಣ ಇದ್ರ ಕಡೆ ಗಮನ ಕೊಡಕ್ ಹೋಗಲ್ಲ. ಯಾವಾಗ ಇದು ಎಬೋ 60 ಬರ್ತದೆ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರ್ತೀವಿ. ಯಾಕೆಂತಂದ್ರೆ ಯಾವುದೋ ಒಂದು ದೊಡ್ಡ ಕಂಪನಿ ಒಂದು ರಿಸರ್ಚ್ ಮಾಡಿದೆ, ರಿಸರ್ಚ್ ಮಾಡಿ ಅವರು ನಮ್ಗಿಂತ ಜಾಸ್ತಿ ನಾಲೆಡ್ಜ್ ಇಟ್ಕೊಂಡು ಏನೋ ಒಂದು ಮಾಡಿರ್ತಾರೆ. ಆದ್ರೆ ನನಗೆ ಎಕ್ಸ್ಟ್ರಾ ಸ್ಕಿಲ್ ಇರೋದ್ರಿಂದ ನಾನೇನ್ ಮಾಡ್ತೀನಿ, ಇದು ಅವರೊಂದು ಮಾಡಿ ಕೊಟ್ಟಿದ್ದಾರೆ ಪ್ಲಸ್ ಅದ್ರ ಜೊತೆ ನನ್ನ ಸ್ಟಡೀಸು ಬಂತು ಅಂತಂದ್ರೆ ಅವಾಗ ನಾವು ಇದರಲ್ಲಿ ರ್ಯಾಲಿನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ನೆಕ್ಸ್ಟ್ ಬಜಾಜ್ ಫೈನಾನ್ಸ್. ಬಜಾಜ್ ಫೈನಾನ್ಸ್ ಲಾಸ್ಟ್ 6 to 8 ಮಂತ್ಸ್ ಇಂದ ಫ್ಲಾಟ್ ಇದೆ. ಯಾಕೆ ಇದು ಮೇಲಕ್ಕೆ ಹೋಗಿಲ್ಲ ಅಂತಂದ್ರೆ ಅಗೈನ್ ನಮ್ಮ RSI ಕಾರಣ, ಇನ್ನೇನು ಇಲ್ಲ. ಸೊ ಇದ್ರ ಕಡೆನೂ ಆಸ್ ಆಫ್ ನಾವು ಗಮನ ಕೊಡಕ್ಕೆ ಹೋಗಲ್ಲ. ನೆಕ್ಸ್ಟ್ ಅವರು ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ ಅಲ್ಲಿ L&T ನೋಡಿ, ಇದು ಲಾಸ್ಟ್ 6 to 8 ಮಂತ್ಸ್ ಅಲ್ಲಿ ತುಂಬಾ ಮೇಲಕ್ಕೆ ಹೋಗಿದೆ, ಮತ್ತೆ RSI ಎಬೋ 60 ಇದೆ. ಸೊ RSI ಎಬೋ 60 ಇರೋದ್ರಿಂದ ಮೇಲಕ್ಕೆ ಹೋಗಿದೆ ಒಂದು. ನೆಕ್ಸ್ಟ್ ನಾವು ಈಗ 4th ಮೋದಿ ಗೌರ್ಮೆಂಟ್ ಬಂದ ಮೇಲೆ L&T ಕಡೆ ಹೆಚ್ಚು ಗಮನ ಕೊಡ್ತೀವಿ. ಭಾರತಿ ಏರ್ಟೆಲ್ ಕೂಡ ಅಪ್ ಟ್ರೆಂಡ್ ಅಲ್ಲಿ ಇದೆ, ಎಬೋ 60 ಇದೆ. ಸೊ ಹಾಗಾಗಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಈ ಸ್ಟಾಕ್ಸ್ ನ ನಮ್ಮ ಶಾರ್ಟ್ ಟರ್ಮ್ ಟ್ರೇಡ್ಸ್ ಮತ್ತೆ ಮೀಡಿಯಂ ಟರ್ಮ್ ಟ್ರೇಡ್ಸ್ ಮತ್ತೆ ಸ್ವಿಂಗ್ ಟ್ರೇಡಿಂಗ್ಗೆ ನಾವು ಇದೇ ಸ್ಟಾಕ್ಸ್ ನ ಪಿಕ್ ಮಾಡ್ತೀವಿ. ಇದರಲ್ಲಿ ಯಾವುದು ಸ್ಟ್ರಾಂಗ್ ಆಗಿದೆ ಅಂತ ನಮಗೆ ಗೊತ್ತಾಗಿದೆ ಈಗ. ಸೊ ಈ ಸ್ಟಾಕ್ಸ್ ಅಲ್ಲಿ ನಾವು ಇರೋದ್ರಿಂದ ಅಂದ್ರೆ ಯಾವುದು ನಿಮ್ಗೆ ಮೊಮೆಂಟಮ್ ಅಲ್ಲಿ ಇದೆ, ಯಾವುದು ಅಪ್ ಟ್ರೆಂಡ್ ಅಲ್ಲಿ ಇದೆ
ಆ ಸ್ಟಾಕ್ಸ್ ಅಲ್ಲಿ ನೀವು ಇದ್ರಿ ಅಂತಂದ್ರೆ ನಿಮ್ಗೆ ಬೇಗ ರಿಟರ್ನ್ಸು ಸಿಗುತ್ತೆ ಮತ್ತೆ ಫಾಸ್ಟ್ ರಿಟರ್ನ್ಸು ಸಿಗುತ್ತೆ. ಇವಾಗ HDFC ಬ್ಯಾಂಕ್ ಅಲ್ಲಿ ಇಲ್ಲ, ಸೊ HDFC ಬ್ಯಾಂಕ್ ಎಬೋ 60 RSI ಇಲ್ಲದೆ ಇರೋದಕ್ಕೆ ನಾನು ಅದ್ರ ಕಡೆ ಗಮನ ಕೊಡಲ್ಲ. ಸೊ ಈಗ ಯಾವುದೋ ಒಂದು ಬ್ರೋಕಿಂಗ್ ಫರ್ಮು, ಯಾರೋ ಒಬ್ರು ರಿಸರ್ಚ್ ಟೀಮು ಈಗ ನಿಮ್ಗೆ ಒಂದು ಲಿಸ್ಟ್ ನ ಕೊಡ್ತಾರೆ, ಒಂದು 50ರಿಂದ 60 ಕಂಪ್ನಿ, 70 ಕಂಪ್ನಿ, 100 ಕಂಪ್ನಿ ಲಿಸ್ಟ್ ನ ಕೊಟ್ಟು ಇದೆಲ್ಲಾನು ಹೋಗ್ಬೋದು ಅಂತ ಹೇಳ್ತಾರೆ. ಆಮೇಲೆ ಎಂಡ್ ಆಫ್ ದ ಇಯರ್ ನೋಡಿ ಎಲ್ಲಾ ಕಂಪ್ನೀಸು ಪರ್ಫಾರ್ಮೆನ್ಸ್ ನ ಮಾಡಿರಲ್ಲ. ಒಂದು 70 ಕಂಪ್ನಿ, ಅವರು 100 ಕಂಪ್ನಿ ಲಿಸ್ಟ್ ಕೊಟ್ರೆ ನಿಮ್ಗೆ ಒಂದು 70 ಕಂಪ್ನಿ ಪರ್ಫಾರ್ಮೆನ್ಸ್ ಮಾಡಿರ್ಬೋದು. ಈ 30 ಕಂಪ್ನಿ ಯಾವ್ದು ಪರ್ಫಾರ್ಮೆನ್ಸ್ ಮಾಡಿರಲ್ಲ ಅವ್ರೇನ್ ಹೇಳ್ತಾರೆ, ಔಟ್ ಆಫ್ 100 70 ಕಂಪ್ನೀಸು ಪರ್ಫಾರ್ಮೆನ್ಸ್ ಮಾಡಿದೆ, ಸೊ ನಮ್ಮ ರಿಸರ್ಚ್ ಏನಿದೆ ಇದು ಸ್ಟ್ರಾಂಗ್ ಇದೆ ಅಂತ ಹೇಳ್ತಾರೆ. ಸೊ ಈ 30 ಕಂಪ್ನಿನೂ ನೀವು ಅದನ್ನ ನೆಗ್ಲೆಕ್ಟ್ ಮಾಡಬೇಕು ಅಂತಂದ್ರೆ ನನ್ನ ಪ್ರಕಾರ ಇರೋದು ಒಂದೇ ರೂಲು, ಈ 30 ಕಂಪ್ನಿ ಯಾವ್ದಿದೆ ಯಾವ್ದು RSI ಅಬೌವ್ 60 ಇರೋದಿಲ್ಲ ಮಂತ್ಲಿ ಚಾರ್ಟ್ ಅಲ್ಲಿ. ಸೊ ಈ 70 ಕಂಪ್ನಿ ಏನ್ ಪರ್ಫಾರ್ಮೆನ್ಸ್ ಮಾಡಿದೆ ಇದೆಲ್ಲಾನು RSI ಅಬೌವ್ 60 ಮಂತ್ಲಿ ಚಾರ್ಟ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಪರ್ಫಾರ್ಮೆನ್ಸ್ ನ ಮಾಡಿರುತ್ತೆ. ಸೊ ಈ ತರ ನೀವು ಬೇಕಂತಂದ್ರೆ 100 ಚಾರ್ಟು 200 ಚಾರ್ಟು ಪ್ರೀವಿಯಸ್ ಪರ್ಫಾರ್ಮೆನ್ಸಸ್ ಚೆಕ್ ಮಾಡಿ. ಸೊ ಚೆಕ್ ಮಾಡಿದಾಗ ನಿಮ್ಗೆ ನೀವು ಪಾಸಿಟಿವ್ ಎನ್ವಿರಾನ್ಮೆಂಟ್ ಅಲ್ಲಿ ಇರ್ತೀರಾ, ಯಾವ ಸ್ಟಾಕ್ಸ್ ಮೇಲೆ ಹೋಗ್ತಾ ಇದೆಯೋ ಆ ಸ್ಟಾಕ್ಸ್ ಅಲ್ಲಿ ಇರ್ತೀರಾ. ಸೊ RSI ಬಿಲೋ 60 ಯಾವ್ದಿರುತ್ತೋ ಅದು ಪರ್ಫಾರ್ಮೆನ್ಸ್ ಇರಲ್ಲ, ಪ್ಲಸ್ ಸೈಡ್ ವೇಸ್ ಇರುತ್ತೆ. ಸೊ ಅಂತ ಸ್ಟಾಕ್ಸ್ ಅಲ್ಲಿ ನೀವು ಇರಲ್ಲ. ಸೊ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ಒಂದು ದೊಡ್ಡ ಕಂಪನಿ ಅವರು ರಿಸರ್ಚ್ ಮಾಡಿ ಕೊಟ್ಟಿರುವಂತ ಲಿಸ್ಟ್ ನ ನಾವು ಇನ್ನೂ ಕಡಿಮೆ ನಮ್ಗಿರೋ ನಾಲೆಡ್ಜ್ ಅಲ್ಲಿ ಯಾವ ತರ ಅದನ್ನ ಮತ್ತೆ ಫಿಲ್ಟರ್ ಮಾಡ್ಬೋದು ಅಂತ ನಿಮ್ಗೆ ಹೇಳಿದ್ದೀನಿ. ನನ್ನ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತಂದ್ರೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ನನ್ನ ಈ ವಿಡಿಯೋನ ಶೇರ್ ಮಾಡಿ, ಮತ್ತೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.